10ನೇ ತರಗತಿ ಹಿಂದಿ ಪರೀಕ್ಷೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದ ನಂತರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. 10ನೇ ತರಗತಿ ಇನ್ನು ಮುಂದೆ 625 ಅಂಕಗಳ ಪರೀಕ್ಷೆ ನಡೆಯೋದಿಲ್ಲ, 525 ಮಾರ್ಕ್ಸ್ಗೆ ಅಷ್ಟೇ ಪರೀಕ್ಷೆ ನಡೆಯುತ್ತೆ. ಹಿಂದಿ ಸೇರಿದಂತೆ ತೃತೀಯ ಭಾಷೆಗಳ ಪರೀಕ್ಷೆಯ ಅಂಕಗಳನ್ನು ಪರಿಗಣಿಸುವುದಿಲ್ಲ, ಅವುಗಳಿಗೆ ಗ್ರೇಡ್ ಅನ್ನು ಕೊಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸಚಿವ ಮಧು ಬಂಗಾರಪ್ಪ ಅವರು ಇವತ್ತು ಹೇಳಿದ್ರು. ಒಂದು ಕಡೆಯಲ್ಲಿ ಪರೀಕ್ಷೆ ನಡೀತಾ ಇದೆ, SSLC ಪರೀಕ್ಷೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪರೀಕ್ಷೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೇ ವರ್ಷಕ್ಕೆ ಅನ್ವಯ ಆಗುವಂತಹ ರೀತಿಯಲ್ಲಿ ಸರ್ಕಾರ ನಿರ್ಧಾರವನ್ನ ತಗೊಂಡಿರೋದು. ಹೀಗಾಗಿ ನಿರ್ಣಾಯಕವಾಗಿರುವಂತಹ ಈ ರೀತಿಯಾಗಿರುವಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸರ್ಕಾರ ಆತುರವನ್ನ ಯಾಕೆ ಪಡ್ತು? ಎಷ್ಟರ ಮಟ್ಟಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಚರ್ಚೆಯಾಗಿದೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ, ಇದನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸುರೇಶ್ ಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಹಾ, ಓಕೆ ಸರ್, ನಮಸ್ತೆ ಸರ್. ಇದು ಅಂದ್ರೆ ಶಿಕ್ಷಣ ಸಚಿವರು ತೆಗೆದುಕೊಂಡಿರುವಂತಹ ಈ ನಿರ್ಧಾರ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಸರ್ಕಾರ ತಗೊಂಡಿರುವಂತಹ ನಿರ್ಧಾರ ಹಿಂದಿ ಭಾಷೆಯ ಹೇರಿಕೆಯನ್ನ ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ SSLC ಪರೀಕ್ಷೆ ಅಂಕ ಕೊಡದೇ ಇರುವಂತ ನಿರ್ಧಾರ ಮಾಡಿದೆ. ಅಂದ್ರೆ ಎಷ್ಟು ಮಟ್ಟಿಗೆ ಇದು ಸರಿ ಅನ್ನುವಂಥ ವಿಚಾರ ಈಗ ನೋಡಿ, ಇದು ಮೊದಲನೇದು. ಮೊನ್ನೆ ನಾನೊಂದು ಪೋಸ್ಟರ್ ನೋಡಿದ್ದೆ. ನಾನು ಹಿಂದಿ ಪರೀಕ್ಷೆ ದಿವಸ ಎಲ್ಲಾ ಪರೀಕ್ಷಾ ಕೇಂದ್ರಗಳಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಒಂದು ಪೋಸ್ಟರ್ ನೋಡಿದ್ದೆ ನಾನು. ಆಗ ನಾನು ತಕ್ಷಣ ಇದೆ, ಈ ರೀತಿ ಪ್ರತಿಭಟನೆ ಮಾಡಕ್ ಬೇರೆ ಬೇರೆ ಮಾರ್ಗಗಳಿದೆ. ಆ ಪರೀಕ್ಷೆಗೆ ಬರೋ ಮಕ್ಕಳದು ಮನಸ್ಥಿತಿನೇ ಬೇರೆ, ಬಹಳ ಸೂಕ್ಷ್ಮವಾಗಿರ್ತಾರೆ, ದಯವಿಟ್ಟು ಮುತ್ತಿಗೆ ಹಾಕ್ಬೇಡಿ ಅಂತ ನಾನು ಮನವಿ ಮಾಡ್ಕೊಂಡಿದ್ದೆ. ಇವತ್ತು ಸರ್ಕಾರ 2 ಹೆಜ್ಜೆ ಇನ್ನೂ ಮುಂದೆ ಹೋಗಿ ನಾವು ಅದಕ್ಕೆ ಅಂಕನೇ ಕೊಡೋದಿಲ್ಲ ಅಂತ ಹೇಳಿರೋದು ಎಲ್ಲೋ ನಾವು ಸರಿಯಾದ ದೃಷ್ಟಿಕೋನದಿಂದ ಒಟ್ಟು ಪರಿಸ್ಥಿತಿನ ನಾವು ಅವಲೋಕಿಸ್ತಾ ಇಲ್ಲ. ಭಾಷೆ ಮಕ್ಕಳು ಕಲ್ತಷ್ಟು ಅವ್ರಿಗೆ ಭವಿಷ್ಯದಲ್ಲಿ ಅನುಕೂಲ ಆಗತ್ತೆ. ಭಾಷೆ ಕಲಿಬೇಕು. ನೀವು ಅವ್ರನ್ನ ಫೇಲ್ ಮಾಡಬೇಡಿ, ಖಂಡಿತ ಮಾಡಬೇಡಿ, ಅವ್ರನ್ನ ಮುಂದಕ್ಕೆ ಕಳಿಸಿ. ಆದ್ರೆ ಅವ್ರ ಪಾಪ ಓದಿರೋದಕ್ಕೆ ಸರಿಯಾದ ಪ್ರತಿಫಲ ಅಂಕಗಳ ಮೂಲಕ ಸಿಗಬೇಕು ಅನ್ನೋದು ಆಸೆ ಇರುತ್ತೆ. ಭಾಷೆ ಅನ್ನೋದು ಯಾವತ್ತೂ ಒಂದು ಶಕ್ತಿ, ಒಂದು ನಮ್ಮ ಕೈಗೆ ಬರುವ ಒಂದು ನಿಜವಾದ ಒಂದು ಅಸ್ತ್ರ ಅಂತ ಅನ್ಕೊಳ್ಬೇಕೇ ಹೊರತು, ಪ್ರಾಯಶಃ ನಾವು ಒತ್ತಡಕ್ಕೆ ಮಣಿತಾ ಹೋದಾಗ ಈ ರೀತಿಯ ನಿರ್ಧಾರ ತಗೊಳ್ತದೆ. ಸರ್ಕಾರ ಇವತ್ತು ನಿರ್ಧಾರ ತಗೊಂಡಿದೆ. ಒಟ್ಟಾರೆ ಮಕ್ಕಳ ಮೇಲೆ ನಾವು ಒತ್ತಡ ಹೇರಬಾರ್ದು, ಅವ್ರಿಗೆ ಆಸಕ್ತಿ ಹೆಚ್ಚು ಮಾಡಬೇಕು ಅನ್ನೋದೊಂದೇ ನನ್ನ ಒಂದು ಆಗ್ರಹ. ಸರ್, ಇದೀಗ ಪ್ರಮುಖವಾಗಿ ಈ ಒಂದು ನಿರ್ಧಾರ ಸಣ್ಣ ನಿರ್ಧಾರ ಏನೂ ಅಲ್ಲ, ಭವಿಷ್ಯದ ನಿರ್ಧಾರ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಇದಕ್ಕೆ ಸೆಟ್ ಆಗಿರ್ತಾರೆ, 625 ಅಂಕಗಳಿಗೆ ಸೆಟ್ ಆಗಿರ್ತಾರೆ. ಆದ್ರೆ ಏಕಾಏಕಿಯಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ವರ್ಷದಿಂದಲೇ ಜಾರಿ ಅನ್ನುವಂತ ಒಂದು ನಿರ್ಧಾರ ಇದೆಯಲ್ಲ, ಸೊ ಇದು ನಿಜಕ್ಕೂ ಕೂಡ ಮಾಡಿದೆ. ಇದನ್ನ ಪರೀಕ್ಷೆಗಳಿಗೆ ಶುರು ಹಾಕಿದ ಮುಂಚೆ ಡಿಸೆಂಬರ್ ಜನವರಿಲೇ ಈ ನಿರ್ಧಾರ ತಗೊಂಡಿದ್ರೆ ಒಂದು ಅರ್ಥ ಆಗ್ತಾ ಇತ್ತು. ಪರೀಕ್ಷೆ ಮಧ್ಯದಲ್ಲಿ ಯಾರೋ ಹೆದರಿಸಿದ್ರು ಅಂತ ಒಂದು ಕಾರಣಕ್ಕೋಸ್ಕರ ಯಾರೋ ಬೆದರಿಕೆಯ ಮುತ್ತಿಗೆ ಹಾಕ್ತೀವಿ ಅನ್ನೋ ಹಿನ್ನೆಲೆ ತಗೊಂಡಾಗ ಸರ್ಕಾರ ಬೆದರಿಕೆಗೆ ಬಗ್ಗುತ್ತೆ ಅಂತ ಒಂದು ಭಾವನೆ ಎಲ್ಲರಿಗೂ ಬಂದ್ರೆ, ಇನ್ನು ಮುಂದೆ ಈ ಒಂದು ಒತ್ತಡಗಳು, ಈ ಒಂದು ಏನು ಈ ಒತ್ತಡ ತಂತ್ರಗಳು ಇನ್ನು ಯಾವ್ಯಾವ ಸ್ವರೂಪ ಕಾಣುತ್ತೋ ನನ್ಗಂತೂ ಗೊತ್ತಿಲ್ಲ. ಇದನ್ನ ಇನ್ನಷ್ಟು ಯೋಚನೆ ಮಾಡಿ ನಾನು ಹೇಳಿದ್ನಲ್ಲ, ನೀವು ಪಾಸ್ ಮಾಡಿ, ಹಿಂದಿಲಿ ಎಷ್ಟೇ ಮಾರ್ಕ್ಸ್ ಬಂದ್ರು ಕೂಡ ಪರವಾಗಿಲ್ಲ ಅಂತ ಪಾಸ್ ಮಾಡಿ. ಆದ್ರೆ ಅಂಕಗಳೇ ಕೊಡಲ್ಲ ಅಂತ ಏನೋ ನಿರ್ಧಾರ ತಗೊಂಡಿದ್ರೆ ಸರ್ಕಾರ, ಅದು ಬಹಳ ದುರದೃಷ್ಟಕರ. ಮತ್ತೆ ಒತ್ತಡಕ್ಕೆ ಈ ಸರ್ಕಾರ ಮಣಿಯುತ್ತೆ ಅಂತ ಒಂದು ಸಂದೇಶನ ಸರ್ಕಾರನೇ ಸ್ವತಃ ಕೊಟ್ಟಂಗಾಗಿದೆ. ಅಂದ್ರೆ ಈಗ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳೋದೇನು ಅಂತಂದ್ರೆ, CBSE ICSE ಅಲ್ಲೆಲ್ಲ 3ನೇ ಭಾಷೆಗೆ ಅಂಕಗಳನ್ನ ಕೊಡೋದಿಲ್ಲ, ಅದನ್ನೇ ನಾವು ಕೂಡ ಫಾಲೋ ಮಾಡ್ತಾ ಇದೀವಿ. ಹಾಗಾದ್ರೆ ಅದು ಮುಂಚೆನೂ ಇವ್ರು ಗೊತ್ತಿತ್ತು ತಾನೆ, ಮುಂಚೆನೇ ನಿರ್ಧಾರ ತಗೋಬೋದಾಗಿತ್ತು. 30ನೇ ತಾರೀಕು ಪರೀಕ್ಷೆ ಇದೆ, ಇವತ್ತು 27. ಇವತ್ತು ಈ ನಿರ್ಧಾರ ತಗೊಂಡ್ರೆ, ನಾನೇನಾದ್ರು ಕೂಡ SSLC ಓದ್ತಾ ಇದ್ದ ಮಗು ಆಗಿದ್ರೆ ನಂಗೂ ನಿರಾಳತೆ ಬರ್ತಾ ಇತ್ತೋ ಏನೋ. ಆದ್ರೆ ಓದಿರೋ ಮಕ್ಕಳಿಗೆ
ಆ ಇನ್ಸೆಂಟಿವ್ ಅನ್ನೋದು ಇವತ್ತು ಯಾವುದೋ ಒಂದು ನಾವು ನಿರಾಕರಣೆ ಮಾಡ್ದಂಗೆ ಆಗತ್ತೆ. ಸೊ ಅಂದ್ರೆ ಓದವ್ರಿಗೆ ನಾನು ಎಷ್ಟು ಓದಿದ್ದೀನಿ ಅಂತ ಗೊತ್ತಾಗ್ಬೇಕಲ್ಲ, ಅದು ಒಂದು ನಿರಾಕರಣೆ ಮಾಡ್ದಂಗೆ ಆಗತ್ತೆ. ಎಸ್, ನಿಜ. ಇದರ ಜೊತೆಗೆ ಅಂದ್ರೆ ಈ ರೀತಿಯಾಗಿರುವಂತಹ ನಿರ್ಧಾರ ತಗೊಳ್ಳುವಾಗ ಸುದೀರ್ಘವಾಗಿರುವಂತಹ ಒಂದು ಸಾಧಕ ಬಾಧಕಗಳ ಚರ್ಚೆಗಳು ನಡಿಬೇಕಾಗುತ್ತೆ, ಶಿಕ್ಷಣ ತಜ್ಞರ ಅಭಿಪ್ರಾಯಗಳನ್ನ ಪಡ್ಕೋಬೇಕಾಗತ್ತೆ, ಪೋಷಕರ ಅಭಿಪ್ರಾಯಗಳು, ಇದೆಲ್ಲವೂ ನಡೆದಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಮತ್ತೆ ನೋಡಿ, ಯಾವುದೇ ಒಂದು ವಿಷಯಕ್ಕೆ ಬೇರೆ 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 ದೃಷ್ಟಿಯ ಅಭಿಪ್ರಾಯಗಳು, ಬೇರೆ ಬೇರೆ ದೃಷ್ಟಿಯ ಒಂದು ಅನಿಸಿಕೆಗಳು ಇರುತ್ತದೆ. ಆ ಎಲ್ಲಾ ಆಂಗಲ್ ಕೂಡ ನೋಡ್ಬೇಕು. ಕೇವಲ ಒಂದು ವರ್ಗದ ಒಪಿನಿಯನ್ ತಗೊಂಡು ಮಾಡಿದಾರೆ ಇವತ್ತು. ಕೊನೆಗೆ ನನಗೆ ಪ್ರಾಮಾಣಿಕವಾಗಿ ಅನ್ಸೋದು, ಇದರಿಂದ ಕಳ್ಕೊಳ್ಳೋದು ಮುಂದೆ ಈ ಭಾಷೆಯಿಂದ ಹೆಚ್ಚು ಜನರ ಸಂಪರ್ಕ ಬರುವ ಒಂದು ಅವಕಾಶನ ನಮ್ಮ ಮಕ್ಕಳು ಕಳ್ಕೊಳ್ತಾರೆ. ಇವತ್ತು ಒಂದೇ ಉದಾಹರಣೆ ಅಂದ್ರೆ, ದುರಂಧರ್ ಅಂತ ಒಂದು ಸಿನಿಮಾ ನಡೀತಾ ಇದೆ ಬೆಂಗಳೂರಿನಲ್ಲಿ. ಒಂದೇ ಒಂದು ಜಾಗದಲ್ಲಿ 36 ಶೋ ನಡೀತಾ ಇದೆ, 21 ಶೋ ಇನ್ನೊಂದು ಕಡೆ ನಡೀತಾ ಇದೆ. ಜನ ಹೋಗ್ತಾ ಇದ್ದಾರೆ, ಅವ್ರಿಗೆ ಈ ಭಾಷೆ ಮೀರಿ ಆ ಭಾವನೆ ಇವತ್ತು ಅರ್ಥ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಭಾಷೆ ಕಲ್ತಷ್ಟು ಒಬ್ಬ ವ್ಯಕ್ತಿ ಹೆಚ್ಚು ಶ್ರೀಮಂತ ಆಗ್ತಾ ಹೋಗ್ತಾನೆ. ಸರ್, ಅಂದ್ರೆ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಏನು ಹೇಳೋದು ನೀವು? ಸರ್ಕಾರ ಇವತ್ತು ಈ ನಿರ್ಧಾರನ ಇನ್ನಷ್ಟು ತಣ್ಣಗಿರೋ ಮನಸ್ಸಿನಲ್ಲಿ, ತಣ್ಣಗಿರೋ ವಾತಾವರಣದಲ್ಲಿ ಚರ್ಚೆ ಮಾಡಿ, ಸಮಾಲೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕಾಗಿತ್ತು. ಆದ್ರೆ ಎಲ್ಲೋ ಪರೀಕ್ಷೆ ಇನ್ನು 3 ದಿವಸ ಇರುವಾಗ ಇದು ಒತ್ತಡಕ್ಕೆ ಒಂದು ಮಣಿದು, ಅಥವಾ ಒಂದು ರೀತಿ ತುಷ್ಟೀಕರಣದ ಒಂದು ಹೆಜ್ಜೆ ಅಂತ ನನ್ಗನ್ಸುತ್ತೆ. ಓಕೆ, ಧನ್ಯವಾದ ಸುರೇಶ್ ಕುಮಾರ್ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.